Studying, I started this journey. ಆ್ಯಕ್ಚುಲಿ ಟೆಂಪಲಲ್ಲಿ ಬಂದ ತಕ್ಷಣ ಯೂಶ್ವಲಿ ಬಾಬಾ ಟೆಂಪಲಲ್ಲೇ ಎಲ್ಲೋ ಧ್ಯಾನ ಮಂದಿರ ಅಲ್ಲಿ ಕೊಡ್ತಾರೆ. ಟೆಂಪಲಲ್ಲೇ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಐ ವಾಸ್ ಲೈಕ್ ಓವರ್ವೆಲ್ಮ್ಡ್ ಯುನೋ. ಯಾಕೆ ಅಂದರೆ ಇದು ಒಂದು ಮಹಾಭಾಗ್ಯ. ಧ್ಯಾನ ಅಂಬೋದು ಒಂದು ಮಹಾ ಅದ್ಭುತ. ಆ ಪ್ರಯಾಣವನ್ನು 20 ವರ್ಷ ಕಾಲ ಮಾಡ್ತಾ ಇದ್ದೀವಿ ಅಂದರೆ ರೈಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ಯಾಕೆ ಒಂದು ಮನುಷ್ಯ ಒಂದು ಕಾರ್ಯಕ್ರಮನ 20 ವರ್ಷ ಕಾಲ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ಎವ್ರಿಥಿಂಗ್ ಇಸ್ ಫ್ರೀ ರೈಟ್. ಸೊ ಪತ್ರಿಜಿ ಅವರು ಬಂದಮೇಲೆ ನನ್ನ ಜೀವನ ಯಾಗಿದೆ ಒಂದೇ ಒಂದು ಹೇಳಬೇಕು. ಒಂದು ಕಲ್ಲಿದ್ದಂಗಿದೆ ನಾನು. ಐ ವಾಸ್ ಎ ಸ್ಟೋನ್. ಓಕೆ, ಒಂದು ಸಲ ಅವ್ರ ಕಾಲು ತಗಲಿದ್ಮೇಲೆ ಅಹಲ್ಯ ಆಗಿಬಿಡ್ತು ಅಂತ ಕೇಳಿದ್ವಲ್ಲ, ಶ್ರೀರಾಮನ ಕಾಲು ತಗಲಿದ್ರೆ ಯಾವ ಥರ ಅವ್ರ ಜೀವನ ಎಷ್ಟು ಪರಿವರ್ತನೆ ಆಯಿತು. ನನ್ನ ಜೀವನನೇ ಅಲ್ಲ, ಲ್ಯಾಕ್ಸ್ ಆಫ್ ಪಿರಮಿಡ್ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಇದು ನಂದು ಒಂದೇ ಅಲ್ಲ. ನನ್ನ ಜೀವನಕ್ಕೆ ಸಂಪೂರ್ಣವಾಗಿದ್ದೊಂದು ಅರ್ಥ ಬಂದಿದೆ. ಆ್ಯಂಡ್ ಬೈ ವರ್ಕ್ ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಯಾಕೆ ಇದು ಹೇಳಬೇಕು ಅಂದರೆ, ಧ್ಯಾನ ಅಂದರೆ ಏನು ಇಲ್ದವರು ಕೆಲಸದವರು ಮಾಡ್ತಾ ಇರ್ತಾರಂತ ಒಂದು ಒಪಿನಿಯನ್ ಇರುತ್ತೆ. ನೋ ವೇ, ಯುನೋ. ಧ್ಯಾನ ಆ ಕಡೆ ಇಂಜಿನಿಯರು, ಈ ಕಡೆ ಕೂಡ ಇಂಜಿನಿಯರೇ. ಸೊ ಫೈನಲ್ ಟ್ರೂತ್ ಈಸ್, ಅಲ್ಟಿಮೇಟ್ ಟ್ರೂತ್ ಈಸ್, ವಿ ಆರ್ ಗಾಡ್. Everybody is a God. Every soul is a God. So let's realize our Godhood through Anapanasati meditation. ಅದು ಯಾವಾಗ ಅರ್ಥ ಆಗೋದು ಯಾಕೆ? ಎಲ್ಲರಿಗೂ ಗೊತ್ತು, ದೇವರಂತ ಗೊತ್ತು. Then why, how can I experience it? That is through Anapanasati meditation. So thank you so much, Masters, for this wonderful opportunity.